ಇದು ಕಾಣಿಸ್ತಾ ಇದೆಯಲ್ಲ ಭೋಗನಂದೀಶ್ವರ ಟೆಂಪಲ್. ಇಲ್ಲಿ ತುಂಬಾ ಶೂಟಿಂಗ್ ಆಗಿದೆ. ರಣಧೀರ ಮೂವಿ ಇನ್ಸ್ಪೈರ್ ಆಗಿ ಎಕ್ಸ್ಪರ್ಟ್ಸ್ ತಗೊಂಡಿದ್ದಾರೆ. ರವಿಚಂದ್ರನ್ ಫ್ಯಾನು, ಬಟ್ ರವಿಚಂದ್ರ ಯಾವುದೇ ಮೂವಿ ನೋಡಿಲ್ಲ. ಇವರು ಹೇಳ್ತಾರೆ ಹೆಸರಿಗಷ್ಟೇ. ನೋಡಿ ಹೆಂಗ್ ಕ್ಲಿಕ್ ಮಾಡ್ತಾರೆ, ನೋಡಿ ಈ ತರ ಎಲ್ಲ ಮಾಡ್ತಿರ್ತಾರೆ. ಬಂದ್ರೆ ಜಾತ್ರಪ್ಪ ಟಾರ್ಚು ಏನ್ ಕಾಣಿಸ್ತಾ ಇಲ್ವಲ್ಲ ಮುಂದೆ ಮೆಟ್ಲು ಎಡ್ಕೊಂಡಿರ. ಇನ್ನು ಎಷ್ಟು ಮತ್ತೆ ಹಂಗಂದ್ರೆ ಹತ್ತಿತ್ ನಾವ್ ಇವಾಗ. ಎಲ್ಲಿ ಆನೆ ಎದುರಿಸ್ಬಿಟ್ರಲ್ಲಪ್ಪ ಆನೆ ಅಂತ. ಟಿಪ್ಪು ಡ್ರಾಪ್ ಅಂದ್ರೆ ಏನದು? ಟಿಪ್ಪು ಡ್ರಾಪ್ ಆಗ್ತಿದ್ರಾ? ನೋಡಿ ವ್ಯೂ ಪಾಯಿಂಟ್ ಇದು. ಇವರು 3 ಜನ ಮಧ್ಯಪ್ರದೇಶದಿಂದ ಬಂದವ್ರೆ. ನಮ್ಮ ಗಣೇಶ ಎಲ್ಲಾದ್ರೂ ಇರ್ತಾರೆ. ನಾವು ಹೋಗ್ತಾ ಇದೀವಿ ಇನ್ನ ಬರ್ತಾನೇ ಇಲ್ಲ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವೀಟು. ನಾವು ಇವಾಗ ನಂದಿಲ್ಸ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ನಾವು ಒಂದು ಚಿಕ್ಕಬಳ್ಳಾಪುರದಲ್ಲಿ ಬರೋ ಒಂದು ಹಾರುಳ್ಳಿ ಅಂತ ಒಂದು ಹಳ್ಳಿಲಿದ್ದೀನಿ ಇವಾಗ. ನಮ್ಮ ಫ್ರೆಂಡ್ ಮನೆ ಇದು. ಸೊ ಇಲ್ಲಿಂದ ನಂದಿಲ್ಸ್ಗೆ ಹೋಗ್ತಾ ಇದ್ದೀವಿ ಈಗ ಬೆಳಗ್ಗೆ. ನೋಡೋಣ ಬೆಳಗ್ಗೆ ಹೇಗಾಗುತ್ತೆ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಹಿಂದೆ ಫುಲ್ ಎಲ್ಲ ದ್ರಾಕ್ಷಿ ತೋಟ ಇದೆ. ಜಮೀನಲ್ಲೇ ಮನೆ ಇದೆ ಇದು. ಒಂದು ಬೆಳಗ್ಗೆ ಒಂದು 5 ಗಂಟೆ ಆಗಿದೆ ಇವಾಗ. ಎಲ್ಲ ಹಿಂದೆ ಇಲ್ಲಿ ಶೂಸ್ ಹಾಕೊಳ್ತಾ ಇದ್ದಾರೆ. ಬನ್ನಿ ಸರ್ ಹೋಗೋಣ. ಗಾಡಿ ತೆಗಿತಾ ಇದ್ದೀವಿ. ನಿಮ್ಮ ತಮ್ಮ ಗಾಡಿ ಇನ್ನೊಂದು ಐತಲ್ಲ. ಹಾಂ, ಲೆಟ್ಸ್ ಗೋ ಟು ನಂದಿ ಹಿಲ್ಸ್. ಜನ ಇನ್ನೂ ಎದ್ದಿಲ್ಲ ಅಲ್ಲ? ಎಷ್ಟು ಗಂಟೆಗೆ ಹೇಳ್ತಾರಲ್ಲ ಇಲ್ಲಿ? ಇವಾಗ ಎದ್ದೇಳ್ತಾರಲ್ಲ, ಬೆಳಗ್ಗೆನೇ ಹೇಳ್ತಾರೆ. ಸ್ವಲ್ಪ ಚಳಿ ಎಷ್ಟು ಒಂದು 6 ಡಿಗ್ರಿ ಇರ್ಬೋದಲ್ಲ? 6 ಡಿಗ್ರಿ ಸೆಲ್ಸಿಯಸ್ ಇದೆನಾ ಇವಾಗ? ಇಲ್ಲ. ಇವಾಗ ನಂದಿ ಅಂತ ಗ್ರಾಮದಲ್ಲಿದ್ದೀವಿ. ಸೊ ಇಲ್ಲಿ ನಂದಿ ಬೆಟ್ಟ ನಂದಿ ಗ್ರಾಮದಲ್ಲಿ ಬರುತ್ತೆ. ನಂದಿ ಅನ್ನೋ ಒಂದು ಊರಿಂದನೇ ನಂದಿ ಬೆಟ್ಟ ಅಂತ ಬಂದಿದೆ ಅಂತೆ. ಸೊ ಇದು ಕಾಣಿಸ್ತಾ ಇದೆಯಲ್ಲ ಭೋಗನಂದೀಶ್ವರ ಟೆಂಪಲ್. ಇಲ್ಲಿ ತುಂಬಾ ಶೂಟಿಂಗ್ ಆಗಿದೆ. ಶಿವರಾಜ್ ಕುಮಾರ್ ಮೂವಿ ಎಲ್ಲ ತುಂಬಾ ಮೂವಿ ಎಲ್ಲ ಶೂಟಿಂಗ್ ಆಗಿದೆ. ಸೊ ಈಸ್ ಮೈ ಫ್ರೆಂಡ್ ಭರತ್ ಅಂತ, ಎಕ್ಸ್ಪಲ್ಸ್ ಹೀರೋ. ಕಮ್ ಭರತ್. ಸೊ ಇವರು ವರ್ಷಿತ್ ಅವರ ಬ್ರದರು. ಬನ್ನಿ ಭರತ್. ಇಲ್ಲಿ ಬರ್ತಾ ಇದಾರೆ ನೋಡಿ, ಹಿಂದೆ ಬರ್ತಾರೆ ಇವಾಗ. ಅವರು ರಣಧೀರ ಮೂವಿ ಇನ್ಸ್ಪೈರ್ ಆಗಿ ಎಕ್ಸ್ಪೆನ್ಸ್ ತಗೊಂಡಿದ್ದಾರೆ. ರವಿಚಂದ್ರನ್ ಫ್ಯಾನು, ಬಟ್ ರವಿಚಂದ್ರ ಯಾವುದೇ ಮೂವಿ ನೋಡಿಲ್ಲ. ಇವರು ಹೇಳ್ತಾರೆ ಹೆಸರಿಗಷ್ಟೇ. ನೋಡಿ ಹೆಂಗ್ ಕ್ಲಿಕ್ ಮಾಡ್ತಾರೆ, ನೋಡಿ ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಂದ್ರೆ ಇದು ಪಾರ್ಕಿಂಗು. ಸ್ಟೆಪ್ಸ್ ಹತ್ಕೊಂಡು ಹೋಗೋದ್ರಿಂದ ಇಲ್ಲಿಂದ ಬರಬೇಕು ನಂದಿ ಗ್ರಾಮ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಇವು ಸ್ಟೆಪ್ಸ್ ಹತ್ಕೊಂಡು ಹೋಗೋದು. ಸರ್ ಸ್ಟೆಪ್ಸು ಅಂದಾಜು ಒಂದೊಂದಷ್ಟು ನೀವು ಮಕ್ಕ ಹಾಕೋಬಿಡಿ. ಇಲ್ಲ ಹಾಕೊಳ್ಳಿ. ಸ್ಟೆಪ್ಸ್ ಎಷ್ಟಿದೆ ಅಂದಾಜು? ಎಷ್ಟು ಯಾರಿಗೆ ಗೊತ್ತು? ಎಷ್ಟಿದೆ ಭರತ್? ಹೆಸರು ಬಂದಿದ್ರಿ ಬರತ್ತ?
ಮುಂದೆ ಹಾಕ್ರಪ್ಪ ಟಾರ್ಚು. ಏನಿದು ಏನು ಕಾಣಿಸ್ತಾ ಇಲ್ವಲ್ಲ? ಮುಂದೆ ಮೆಟ್ಲು ಎಡ್ಕೊಂಡಿರ. ವಿಡಿಯೋ ಸ್ವಲ್ಪ ಕ್ವಾಲಿಟಿ ಇದಾಗುತ್ತೆ, ಬೇಜಾರಾಗಬೇಡಿ. ಇದು ಕಾರಳಿ ಕ್ರಾಸಿಂದ ಬಂದರೆ ನಿಮ್ಗೆ 2 ವೀಲರು ಡೈರೆಕ್ಟಾಗಿ ನಂದಿ ಹಿಲ್ಸ್ ಮೇಲೇ ಬಿಡ್ತಾರೆ. ಮತ್ತು ಇದ್ಯಾವರು ಸುಲ್ತಾನ್ಪೇಟೆಯಿಂದ ಬಂದರೆ ಈ ಥರ ಸ್ಟೆಪ್ಸ್ ಹತ್ಕೊಂಡು ಸಾಹಸ ಮಾಡಬೇಕು. ನೋಡ್ರಿ ಬರ್ತಾ ಇದ್ದಾರೆ ರಫ್ ಆ್ಯಂಡ್ ಟಫ್. ಸೈಡಿಗೆ ಏನು ಗ್ರಿಲ್ ಹಾಕಿಲ್ಲ ನೋಡಿ, ಎಲ್ಲ ಇದು ಮೇಲಕ್ಕವ್ರ. ಅಂದರೆ ಸ್ವಲ್ಪ ಅಂದರೆ ತುಂಬ ಜನ, ನಾನು ಲಾಸ್ಟ್ ಟೈಮ್ ಬಂದಾಗ ಆ ಕಡೆಯಿಂದ ಬಂದಿದ್ದೆ, ಈ ಕಡೆ ಬಂದಿಲ್ಲ, ಇದೆ ಫಸ್ಟ್. ಏನಂದ್ರೆ ಮೇಲೆ ಎಸ್ಕಲೇಟರ್ ಹಾಕಿದಾರ, ಪರವಾಗಿಲ್ಲ. ಸ್ವಲ್ಪ ಬೀದಿ ದೀಪ ಥರ ಹಾಕಿದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ಕತ್ಲಿರುತ್ತೆ, ಟಾರ್ಚ್ನ ಕ್ಯಾರಿ ಮಾಡೋದು ಉತ್ತಮ. ಆ ಕಡೆಯಿಂದ ಬಂದರೆ 2 ವೀಲರ್ ಡೈರೆಕ್ಟಾಗಿ ಬಿಡ್ತಾರೆ, ಬಟ್ ಈ ಕಡೆಯಿಂದ ಬಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಟ್ರೆಕ್ಕಿಂಗ್ ಮಾಡೋದು ಥರ. ಮತ್ತು ಬೆಂಗಳೂರಿನ ತುಂಬ ಜನ ಬೈಕ್ ರೈಡರ್ಸ್ ಸಹ ಬರ್ತಾರೆ. ಬೆಳಿಗ್ಗೆ ನೋಡಿದ್ರಲ್ಲ ಅವಾಗ ಲೆಕ್ಕ ಬೈಕೆಲ್ಲ ಪಾರ್ಕ್ ಮಾಡಿದ್ರು. ಬರೋದು ಯಾವುದು ಮರ ಇದು? ನೀಲಗಿರಿ ಮರನಾ? ಇಲ್ಲಿ ಆರ್ಚ್ ಥರ ಮಾಡವ್ರೆ, ಕಲ್ಲಿಂದಲ್ಲ ಇದು ನೋಡ್ರಿ. ಸಿಮೆಂಟ್ದ ಇಲ್ಲಪ್ಪ, ಈ ಕಲ್ಲಿಂದ ಅನ್ಕೋತೀನಿ, ಕಲ್ಲಿದು ನೋಡ್ರಿ. ಇಲ್ಲಿ ನಂದಿ ವಿಗ್ರಹ ಇದೆ. ಸೊ ಈ ಕಡೆ ಇಲ್ಲ. ಇದೆಲ್ಲ ಸ್ವಲ್ಪ ತಂಗುದಾಣ ಇದೆ. ಸಿರದಿದು ನೋಡ್ರಿ. ಪಾಲಕರ ನೋಡಿ, ಇಲ್ಲಿ ಈ ಕಡೆ ಲಿಂಗು ಇದೆಯಲ್ಲ, ಶಿವಲಿಂಗು ಇದೆ ಈ ಕಡೆ. ಅಲ್ಲ ಅಲ್ಲಿ ಹೋದಲ್ಲಿ 100 ಮೀಟರ್ಸ್ ಅಲ್ಲೇ ಈ ಥರ ಇದೆಯಲ್ಲ, 100 ಮೀಟರ್ಸ್ ಅಲ್ಲಿ ಈ ಥರ ಮಾಡಿದ್ದಾರೆ ನೋಡಿ. ಆರ್ಚ್ ಸ್ಟೋನಿಂದ ಕಲ್ಲಿಂದ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ನೋಟದಲ್ಲಿ ಲಿಂಗು ಇದು ಇತ್ತು, ಏನದು ನಂದಿ ವಿಗ್ರಹ ಇತ್ತು. ಸೊ ಇಲ್ಲಿ ಶಿವಲಿಂಗ ಇದೆ. ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಏನಿದು ಹಾಕೋರಿ? ಓಕೆ. ಸೊ ಇವಾಗ ಒಂದು 50% ಸ್ಟೆಪ್ಸ್ ಹತ್ತಿದ್ದೀವಿ. 50% ಇಲ್ವಾ? ಇನ್ನು ಎಷ್ಟು ಮತ್ತೆ ಹಂಗಂದ್ರೆ ಹತ್ತಿತ್ತು ನಾವು ಇವಾಗ. ಹಾಂ, ಎಲ್ಲಿ ಆನೆ? ಆನೆ ನಾನು ರಿಯಲ್ ಆನೆ ಅಂದ್ಕೊಂಡೆ, ಇದು ಕಲ್ಲಿಂದ ಆನೆ ಹೇಳ್ತಾವ್ರೆ ಇವರು. ಎದುರಿಸ್ಬಿಟ್ರಲ್ಲಪ್ಪ ಆನೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಹ ತಂಗುದಾಣ ಥರ ಮಾಡಿದ್ದಾರೆ ರೆಸ್ಟ್ ಮಾಡೋಕ್ಕೆ. ಮಂಟಪ ಥರ ಮಾಡವ್ರೆ. ಏನಿದೆ? ಎಷ್ಟು ಗಂಟೆ ಸರ್ ಇವಾಗ? 22 ಡಿಗ್ರಿ ಸೆಲ್ಸಿಯಸ್ ಇದೆ. ಅಷ್ಟೊಂದು ಏನು ಚಳಿ ಇಲ್ಲ ನೋಡಿ. ಇದು ವ್ಯೂ ಪಾಯಿಂಟ್. ಇದು ಯಾವ್ದು ನಂದಿಗ್ರಾಮನ? ಹಾಂ, ಬೇಡ ಪಾಪ ಹೇಳಿ.
ಇದೇನಿದೆ ನೀರಿನ ಕನೆಕ್ಷನ್? ಇದು ಮೇಲಿಂದ ನೀರು ನೀರು ಕೆಳಗಡೆಯಿಂದ ಮೇಲೆ ಹೋಗುತ್ತೆ ನೀರು. ಕೆಳಗಡೆಯಿಂದ ಮೇಲೆ ಕತ್ತಿಸ್ತಾರಾ? ಏನು ಅಲ್ಲಿ ಜನ ಇದು ಹೋಟ್ಲ್ಗಳಿದೆಯಲ್ಲ. ಸೊ ಇವಾಗ ಬೆಳಕು ಬರ್ತಾ ಇದೆ. ಇಲ್ಲಿ ಸೈಡಿಗೆ ಸ್ವಲ್ಪ ಸಪೋರ್ಟ್ ಹಾಕಿದ್ದಾರೆ. ಚೆನ್ನಾಗಿದೆ ಇದು ಒಂಥರ ಬೆಳಗ್ಗೆ ಬರೋಕ್ಕೆ. ಮಧ್ಯಾಹ್ನ ಟೈಮಲ್ಲಿ ಯಾರು ಬರೋ ಹರಸಾಹಸ ಮಾಡಬೇಡಿ, ಬೆಟರ್ ಬೆಳಗ್ಗೆ ಬನ್ನಿ, ಚೆನ್ನಾಗಿರುತ್ತೆ. ನೋಡ್ರಿ ಹಿಂಗಿದೆ ಇದು. ಎಲ್ಲಿ ಬರತ್ತ ಹಿಂದೆ ಉಳ್ಕೊಂಬಿಟ್ಟ? ಬನ್ನಿ ಬರತ್ ಬನ್ನಿ. ಸೊ ಬೆಳಗ್ಗೆ ಕರೀತು. ಇವಾಗ ಟೈಮು 6 ಗಂಟೆ ಎಷ್ಟು ನಿಮಿಷ? 6 ಗಂಟೆ 10 ನಿಮಿಷ ಆಗಿದೆ. ಸೊ ನೋಡಿ ವ್ಯೂ ಪಾಯಿಂಟ್ ಇದು. ನಾವು ಇನ್ನು ಬೆಟ್ಟ ಹತ್ತಿಲ್ಲ, ಹತ್ತೋದ್ರಲ್ಲೇ ಇದ್ದೀವಿ ಇನ್ನು. ನೋಡಿ ಇದು ಹೇಗಿದೆ ವ್ಯೂ ಪಾಯಿಂಟು. ಸೊ ಇದಂಗೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಬಂದರೆ ಯಾವ್ರು ನಿಮ್ಮದು? ಮಾತಾಡ್ತಾರೆ ಯಾಕವರು, ನಾಚಿಕೆ ಏನು ಗೊತ್ತಿಲ್ಲ. ಕನ್ನಡ ಬರಲ್ಲ ಅನ್ಸುತ್ತೆ ಅಲ್ಲ? ಹಿಂದಿ ಆಪ್ ಕहाँ से हो? ಮಧ್ಯ ಪ್ರದೇಶ್ ಆಪ್? ಭೋಪಾಲ್. ಎಸ್ ಓಕೆ. ಇವರು 3 ಜನ ಮಧ್ಯಪ್ರದೇಶದಿಂದ ಬಂದವರೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ 3 ಜನ ಆದ್ರೆ ಇಲ್ಲಿಂದಾನೆ ಬರ್ತಾರೆ. ಏನು ನಾಮ್? मोहित यादव. ಹಾಂ, मोहित यादव. ಸತ್ಯ, ಮೋಹಿತ್, ಆಪ್ जीतू. ಓಕೆ ಬ್ರದರ್, ಥ್ಯಾಂಕ್ ಯು. ಬನ್ನಿ ಸರ್, ಎಲ್ಲಿದ್ದೀರಾ? ನೋಡಿ ನಮ್ಮವ್ರು ಹೆಂಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಅಪ್ಪ ಸುಸ್ತಾಯ್ತು. ಡೈಲಿ ಮಾಡ್ತಾಯಿದ್ರೆ ಏನು ಅನ್ಸಲ್ಲ. ಸೊ ಇಲ್ಲಿ ನೋಡ್ರಿ ನಮ್ಮ ಗಣೇಶ ಎಲ್ಲಾದರೂ ಇರ್ತಾರೆ. ಜೈ ಗಣೇಶ್. ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರೆ. ಇವಾಗ ಗೊತ್ತಾಗ್ತಿದೆ ಯಾಕೆ ನುಣ್ಣಗೆ ಅಂತಾರೆ ಅಂದರೆ, ನಾವು ಹತ್ತಿರ ದೂರದಿಂದ ನೋಡಿದಾಗ ಹತ್ತದ ಸುಲಭ, ನೋಡೋಕೆ ಚೆನ್ನಾಗಂತ ಅನಿಸುತ್ತೆ. ಹತ್ತಿರ ಬಂದಾಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಂತ. ಸೊ ನಾವು ಹೋಗ್ತಾಯಿದ್ದೀವಿ ಇನ್ನೂ ಬರ್ತಾನೇ ಇಲ್ಲ. ಇನ್ನೂ ಎಷ್ಟು ದೂರ ಇದೆಯೋ, ಇನ್ನೂ ಎಷ್ಟೊತ್ತಕ್ಕೋ ಗೊತ್ತಿಲ್ಲ. ಇದೆಲ್ಲ ಪ್ಯಾರಾಗ್ಲೈಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಇಲ್ಲೆಲ್ಲ. ಸೊ ಇದು ಆಯ್ತು ಎಂಟ್ರಾದ್ವಾ? ನೋಡ್ರಿ ಇನ್ನೂ ಇದೆ ಕಣ್ರಿ, ಇನ್ನೂ ಆಯ್ತಾ? ಇನ್ನೂ 20% ಇದೆ ಮೆಟ್ಲು, 80%. ಅಯ್ಯಪ್ಪ ನೋಡಿ. ಸೊ ಫೈನಲಿ ರೀಚ್ಡ್ ನಂದಿ ಹಿಲ್ಸ್. ಸೊ ಇದು ನೀವು ನೋಡ್ತಾ ಇದ್ರಲ್ಲ, ಟಿಪ್ಪು ಸುಲ್ತಾನ ಸಮ್ಮರ್ ರೆಸಿಡೆನ್ಸ್ ಅಂತ ಇದು ನೋಡ್ರಿ. ಇದು ಬೇಸಿಗೆ ಟೈಮಲ್ಲಿ ವಾಸ ಸ್ಥಳದ ವಿಶ್ರಾಂತಿ ಪಡೆಯುವಂಥ ಒಂದು ಗೃಹ. ಇದು ಎಷ್ಟಂದರೆ 12 × 7 ಮೀಟ್ರ್ ಆಯತಾಕಾರದಲ್ಲಿ ಕಟ್ಸಿದ್ದಾರೆ ಇದನ್ನ. ಇದು 5ರಲ್ಲಿ ಪ್ರಾರಂಭಿಸಿದ್ದಾರೆ, ಬಟ್ ಟಿಪ್ಪು ಸುಲ್ತಾನ್ ಅವರು ಇದನ್ನ ಪೂರ್ಣಗೊಳಿಸಿದಾರಂತೆ.
ಇದು ಮತ್ತು ಇದು ಏನಂದರೆ ಬೇಸಿಗೆ ಅಥವಾ ಯಾವ ಟೈಮಲ್ಲಿ ಈ ಪ್ರದೇಶದಲ್ಲಿ ಯಾವುದೇ ಆಕ್ರಮಣ ಸಂದರ್ಭದಲ್ಲಿ ಇಲ್ಲಿಗೆ ಟಿಪ್ಪು ಸುಲ್ತಾನ ಒಂದು ಸೈನ್ಯ ಇಲ್ಲಿ ಭೇಟಿ ಕೊಟ್ಟು ವಿಶ್ರಾಂತಿ ಪಡಿತಾ ಇದ್ರಂತೆ. ಸೊ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ನಂದಿಗಿರಿಧಾಮ ಅಂತ ಇಲ್ಲೆಲ್ಲ ಒಂದು ರಫ್ ಸ್ಕೆಚ್ ಹಾಕಿದ್ದಾರೆ. ಸೊ ನೋಡಿ, ಇದು ವಿಶ್ರಾಂತಿ ಪಡೆಯೋದು. ಹತ್ಬೇಕು ಬೆಟ್ಟ ನೋಡ್ರಿ, ಸಖತ್ತಾಗಿದೆ ಇಲ್ಲಿ ಮಾತ್ರ ವೆದರು. ಮತ್ತು ಮಸ್ತ ಗಾಳಿ ಗಿಳಿ ಎಲ್ಲ ಸಖತ್ತಾಗಿ ಬೀಸ್ತಾ ಇದೆ. ಅಷ್ಟು ಪೂರ್ತಿ ಚಳಿನೂ ಇಲ್ಲ, ಅಷ್ಟು ಇದು ಇಲ್ಲ, ಮಸ್ತಾಗಿದೆ ಮಾತ್ರ. ಇದು ಫುಲ್ ಕಳೆ ತುಂಬಿಕೊಂಡಿತ್ತು ನಾವು ಅವಾಗ ಬಂದಾಗ. ಸೊ ಇಲ್ಲಿ ನೀಟಾಗಿ ಸ್ಟೆಪ್ಸ್ ಮಾಡಿದ್ದಾರೆ ನೋಡಿ, ಇಲ್ಲಿಂದ ಹೊಸ್ದಾಗಿ ಹಾಕಿದ್ದಾರೆ. ಮೊದಲು ಇರ್ಲಿಕ್ಕಿಲ್ಲ ಅನ್ಕೋತೀನಿ ಇದೆಲ್ಲ. ಸೊ ಇಲ್ಲಿ ಹಾಕಿದ್ದಾರೆ ನೀಟಾಗಿ ಸ್ಟೆಪ್ಸು. ಸೊ ಇಲ್ಲಿ ಫ್ರಂಟ್ ಕಾಣಿಸ್ತಿದೆ, ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡ್ತೀರಾ? ಓ ಬ್ಯೂಟಿಫುಲ್ ಕಲ್ಯಾಣಿ ನೋಡಿ, ಸ್ಟೆಪ್ಸ್ ಹೊತ್ಕೊಂಡು ಬಂದು ಈ ಕಡೆ ಟಿಪ್ಪು ಸುಲ್ತಾನ. ಬೈಕವ್ರು ಬಂದ್ರೆ ಆ ಕಡೆ ಬರ್ತಾರಾ?